ವರ್ಷ ಆಗಿದೆ. ಬಹುತೇಕ ಕಾರ್ಯಕರ್ತರಿಗೆ ಅಧಿಕಾರಗಳು ಸಿಕ್ಕಿಲ್ಲ. ಬಗರ್ಹುಕುಂ ಕಮಿಟಿಗಳು ನಿಮ್ಮ ಬಿಟ್ಟರೆ ಬಗರ್ಹುಕುಂ ಕಮಿಟಿಗಳು ಇಡೀ ಜಿಲ್ಲೆನಲ್ಲಿ ಒಂದು 2-3 ಬಿಟ್ಟರೆ ಉಳಿದೆಲ್ಲೂ ಕೂಡ ಬಗರ್ಹುಕುಂ ಕಮಿಟಿ ಆಗಿಲ್ಲ. ಇದು APMCಗಳಿಗೆ ನಾನು ನನ್ನ ಹಾಸನ ಇನ್ಚಾರ್ಜ್ ಇದ್ದೆ, ನಾನು ಎಲ್ಲ ಮಾಡಿಸಿದ್ದೀನಿ, ಎಲ್ಲ ತಾಲೂಕು ಮಾಡಿಸಿದ್ದೀನಿ. ನಮ್ಮಲ್ಲಿ 7 ತಾಲೂಕು ಬರ್ತವೆ, 7 ತಾಲೂಕಲ್ಲೂ ಕೂಡ ಮಾಡಿಸಿದ್ದೀನಿ. ನನ್ನ ಕ್ಷೇತ್ರದಲ್ಲೂ ಮಾಡಿದ್ದೀವಿ. ಈ ಕ್ಷೇತ್ರದ ಇಲ್ಲೂ ಕೂಡ ಎಲ್ಲ ಕಡೆ ಕೊಟ್ಟಿರ್ತಾರೆ. ಆಗಿಲ್ಲ ಅಂತ ಹೇಳಿ ನಾನು ಅಂದ್ಕೊಂಡಿಲ್ಲ. ನೀವು ಹೇಳಿದ್ಮೇಲೆ ನಾನು ಚೆಕ್ ಮಾಡ್ತೀನಿ. ಆಗಿಲ್ಲದ್ರೆ ಜಾಗ್ರತೆ ಮಾಡಿಸ್ತೇವೆ. ಉದ್ದೇಶ ಸಂಘಟನೆ ರೀ. ಈಗ ನೋಡಿ, ದಲಿತ CM ವಿಚಾರಕ್ಕಲ್ಲ, ನಮಗೆ ಏನು ಸಂವಿಧಾನಬದ್ಧವಾಗಿ ಹಕ್ಕುಗಳು ದೊರಕಬೇಕಾಗಿದೆ ಆ ಹಕ್ಕುಗಳನ್ನು ದೊರಕಿಸ್ಕೊಳ್ಳಲಿಕ್ಕೆ ನಾವು ಅದನ್ನು ಒಂದು ಸಮಾವೇಶ ಮಾಡ್ತಕ್ಕಂಥ ಮತ್ತೆ ಸಂಘಟನೆಯನ್ನು ಮಾಡ್ಕೋಬೇಕಲ್ಲ. ದಲಿತರಿಗೆ CM ಪಟ್ಟ ಕೊಡಬೇಕು ಅನ್ನುವಂಥದ್ದು ಒಂದು ಆಗ್ರಹ ಇದೆಯಾ ಅಂತ ಆ ಸಂದರ್ಭದಲ್ಲಿ ನೋಡೋಣ. ಇನ್ನೂ 3 ತಿಂಗಳೈತಲ್ಲಪ್ಪ, ಅಷ್ಟೊತ್ತಿಗೆ ಯಾರ್ಯಾರು ಏನೇನು ಹೇಳ್ತಾರೆ ಅದನ್ನೆಲ್ಲ ಕನ್ಸಲ್ಟೇಟ್ ಮಾಡಿಕೊಂಡು ನಿಮಗೆ ತಿಳಿಸ್ತೀವಲ್ಲ. ತಿಳಿಸದೆ ಏನು ಮಾಡೋದು. 2013ರಿಂದ 2018ರವರೆಗೂ ಇವರು ಸಿದ್ದರಾಮಯ್ಯ CM ಆಗಿದ್ದಾಗ ಕೂಡ ಆ ವೇಳೆಯಲ್ಲೂ ಕೂಡ ದಲಿತ CM ಆಗಬೇಕು ಎನ್ನುವಂಥದ್ದು ಒಂದು ಹೋರಾಟ ನಡೆದಿತ್ತು. ಆಗ ಸಫಲ ಆಗಿಲ್ಲ. ನೋಡಿ, ನಿಮ್ಗೆ ಹೇಳಬೇಕು ಅಂದ್ರೆ 2004ರಲ್ಲಿ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದಿತ್ತು. ಆಗ SM ಕೃಷ್ಣ ಅವರು 6 ತಿಂಗಳು ಮುಂಚೆ ಬಂದ ಅಧ್ಯಕ್ಷ ಆಗಿ 89ನಲ್ಲಿ ಅವರು ಅಧ್ಯಕ್ಷ ಆದರು. ಇವರಿಗೆ ಡಿಲೇ ಆಯಿತು. 99 ಎಸ್ 89 ವೀರೇಂದ್ರ ಪಾಟೀಲ್ ಆಗ ಡಿಲೇ ಆಯಿತು. ಅದಾದ ಮೇಲೆ 2004ರಲ್ಲಿ ಅವರಿಗೆ ಮತ್ತೆ ಅವಕಾಶ ಇತ್ತು. ಆಗ ಸನ್ಮಾನ್ಯ ದೇವೇಗೌಡರು ಅವರು ಖರ್ಗೆ ಅವರು ಬಿಟ್ಟು ಧರ್ಮ್ ಸಿಂಗ್ ಅವರು ಪ್ರಿಫರ್ ಮಾಡಿದ್ರು. ಯಾಕೆಂದರೆ ಅವರು ಬೆಂಬಲ ಇಲ್ಲದೆ ಇರೋ ಸರ್ಕಾರ ಆಗ್ತಿರ್ಲಿಲ್ವಲ್ಲ. ಹಾಗಾಗಿ ಆಗ ದೇವೇಗೌಡರು ಸಿದ್ದರಾಮಯ್ಯವ್ರಿಗೂ ತಪ್ಪಿಸಿದ್ರು. ಸಿದ್ದರಾಮಯ್ಯವ್ರು ಮಾಡಬೇಕು ಅಂತಿದ್ರೆ ಕಾಂಗ್ರೆಸ್ನವ್ರು ಒಪ್ತಾ ಇದ್ರು. ಅವಾಗ ಬೇಡ ನಮ್ಮ ಮುಖ್ಯಮಂತ್ರಿ ನೀವೇ ಮಾಡ್ಕೊಳ್ಳಿ ಅಂತಂದರು. ಆಗ ಮುಖ್ಯಮಂತ್ರಿ ಯಾರು ಮಾಡ್ಬೇಕು ನೀವೇ ಹೇಳಿ ಅಂತಾಗ ಧರ್ಮ್ ಸಿಂಗ್ ಹೆಸರು ಹೇಳಿದ್ರು. ಯಾಕೆಂದರೆ ದೇವೇಗೌಡರು ಭಾಳ ಮುಂದಾಲೋಚನೆ ಇರ್ತದೆ. ಈಗ ಧರ್ಮ್ ಸಿಂಗನ್ನು ತೆಗೆದುಬಿಟ್ರಪ್ಪ ಅವರೇನೆ. ಅದೇ ಖರ್ಗೆ ಅವರಿಂದ ತೆಗಿಯೋಕ್ಕಾಗ್ತಿತ್ತಾ? ಖರ್ಗೆ ಅವರಿಂದ ತೆಗೆದಿದ್ರೆ ಎಲ್ಲ ಊರಲ್ಲೂ ಇವ್ರ ಫೋಟೋಕ್ಕೆ ಅದೇನೋ ಆರಾಗಿರ ಎಲ್ಲ ಹಾಕಿ ನಿಂತ್ಕೊಂಡು ಸುಟ್ಟಾಕ್ಬಿಡೋರು. ಈ ಧರ್ಮ್ ಸಿಂಗ್ ಪಾಪದ್ದು ಯಾರು ಕೇಳ್ತಾರೆ ಅವ್ರಿಗೆ? ಆ ಥರ ಸಿಚುವೇಶನ್ ಬಂದರೆ ತೊಂದರೆ ಆಗಬಾರ್ದು ನನಗೆ ಅಂತ ಅವ್ರು ಧರ್ಮ್ ಸಿಂಗನ್ನು ಅವ್ರು ಆಯ್ಕೆ ಮಾಡಿ. ಗೊತ್ತಾಯ್ತಾ? ಇವೆಲ್ಲ ರಾಜಕೀಯದಲ್ಲಿ ಬುದ್ಧಿವಂತರಿರ್ತಾರೆ, ಎಲ್ಲ ನಮ್ಮಂಗೆ ದಡ್ಡರಿರ್ತಾರೆ. ನಾನು ದಡ್ಡರಲ್ಲಿ ಅತಿ ದಡ್ಡ. ಕಾಮಿಡಿ ಅಲ್ಲಪ್ಪ. ಅಯ್ಯೋ, ನನಗಿಂತ ಕಿರಿಯರಿಲ್ಲ ಅಂತ ಯಾರು ಹೇಳಿರೋದು? ಜಾತಿ ಜನಗಣತಿ ವರದಿನ ನಾವು ಇನ್ನೂ ಬಿಡುಗಡೆ ಮಾಡಿಲ್ಲ. ಕಳೆದ ತಿಂಗಳಲ್ಲಿ ಕ್ಯಾಬಿನೆಟ್ಟಲ್ಲಿ ಅದನ್ನು ಫಸ್ಟು ರಿಲೀಸ್ ಮಾಡಿ ಆಮೇಲಿಂದ ಜನರಿಗೆ ಅವರ ಅಭಿಪ್ರಾಯ ಕೇಳ್ತಕ್ಕಂಥದ್ದಕ್ಕೆ ಅವಕಾಶ ಕಲ್ಪಿಸಬೇಕು ಅಂತೇಳಿ ಒಂದು ಚಿಂತನೆ ನಡೆದಿತ್ತು. ಅದನ್ನು ಟ್ರೆಷರಿನಲ್ಲಿ ಇಟ್ಟಿದ್ದೀವಿ. ಯಾರ ಕೈಗೂ ಏನು ಸಿಕ್ಕೋದಿಲ್ಲ. ಅದು ಸುಮ್ಮನೆ ಯಾವುದೋ ಹಳೆ ಹಿಂದಿಂದ ಯಾವುದೋ ಅಲ್ಲೊಂದು ಪೇಜ್ ಇಲ್ಲೊಂದು ಪೇಜ್ ಇಟ್ಕೊಂಡು ಅದೈತೆ ನನ್ನ ಹತ್ರ ಇದೈತೆ ಅಂತ ಹೇಳ್ಕೋಬೋದಷ್ಟೇ. ಸಮಗ್ರವಾದ ವರದಿ ಇನ್ನೂ ಯಾರಿಗೂ ಕೂಡ ಗೊತ್ತಿಲ್ಲ. ಟ್ರೆಷರಿನಲ್ಲಿ ಇಟ್ಟಿದ್ದೇವೆ. ಆದಷ್ಟು ಜಾಗ್ರತೆ. ಮುಂದಿನ ತಿಂಗಳು 17ನೇ ತಾರೀಕು ಚಾಮರಾಜನಗರದಲ್ಲಿ ಅಲ್ಲಿ ಕ್ಯಾಬಿನೆಟ್ ನಡೆಸಬೇಕು ಅಂತ ಇದ್ದೀವಿ. MMLsಲ್ಲಿ ಆ ಮುಕ್ಕಾಲು ಪಾಲು ಅಲ್ಲಿ ಅದನ್ನು ನಾವು ಕ್ಯಾಬಿನೆಟ್ ಮುಂದೆ ಮಂಡಿಸಿ ಮುಂದಿನ ಕ್ರಮದ ಬಗ್ಗೆ ತೀರ್ಮಾನ ಮಾಡ್ತೇವೆ. ಜಾತಿ ಜನಗಣತಿ ವರದಿ ಬಂದ ಮೇಲೆ ಆಗುತ್ತಾ ಅಥವಾ ಹೇಗೆ ಇದು ಈ ಸರ್ಕಾರದ ಅವಧಿಯಲ್ಲಿ ಆಗುತ್ತಾ ಇಲ್ವಾ? ಅಲ್ಲ, ನಮ್ಮ ಸರ್ಕಾರ, ನಮ್ಮ ಪಕ್ಷ ಒಳ ಮೀಸಲಾತಿಗೆ ನಾವು ಬದ್ಧರಾಗಿದ್ದೇವೆ. ನಾವು ನಮ್ಮ ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲೂ ಕೂಡ ಅದನ್ನು ಸೇರಿಸಿದ್ದೇವೆ. ಆದರೆ ಆ ಒಂದು ಇಂಟರ್ನಲ್ ರಿಸರ್ವೇಷನ್ ನಾವು ಇಂಪ್ಲಿಮೆಂಟ್ ಮಾಡುವಾಗ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಅಗತ್ಯತೆ ಇದೆ. ಮೊದಲು ಆಂಧ್ರದಲ್ಲಿ ಇಂಟರ್ನಲ್ ರಿಸರ್ವೇಷನ್ ಮಾಡಿದಾಗ ಸ್ಟ್ರಕ್ ಡೌನ್ ಮಾಡಿದರು. ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮಾಡ್ಬೋದು, ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಅಂತ ಹೇಳಿ ಅವ್ರು ನಿರ್ಣಯ ಕೊಟ್ಟ ಮೇಲೆ ಇದು ಚಾಲನೆ ಮಾಡಿದ್ದೇವೆ. ಮಾಡುವಾಗ ತರಾತುರಿನಲ್ಲಿ ತಪ್ಪಾಗಬಾರ್ದು ಅನ್ನೋ ದೃಷ್ಟಿಗೋಸ್ಕರ ಈಗ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ
ಅದಕ್ಕೆ ಒಂದು ಸಮಿತಿಯನ್ನು ಕೂಡ ಮಾಡಿದ್ದೇವೆ. ಅದರದ್ದು ಕೂಡ ವರದಿಗೆ ನಾವು ಕಾಯ್ತಾ ಇದ್ದೇವೆ. ಅದು ಮತ್ತು ಈ ಒಳ ಮೀಸಲಾತಿ ಬಗ್ಗೆ ಅವರೇನು ವರದಿ ಕೊಡ್ತಾರೆ, ಇಲ್ಲಿ ಜಾತಿ ಜನಗಣತಿನಲ್ಲಿ ಏನು ಎಂಫರಿಕಲ್ ಡೇಟಾ ಸಿಗುತ್ತೆ ಅವೆಲ್ಲವನ್ನು ಸಾಧಕ ಬಾಧಕ ನೋಡಿ ಯಾರೊಬ್ರಿಗೂ ಕೂಡ ಅದರಿಂದ ಅನಾನುಕೂಲ ಆಗಿದೆ ಅಂತಕ್ಕಂಥದ್ದಕ್ಕೆ ಅವಕಾಶ ನೀಡದಂತೆ ಅದನ್ನು ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ಸಮಯ ತಗೊಳ್ತೀವಿ ಅಷ್ಟೇ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮತ್ತೆ ಸಿದ್ದರಾಮಯ್ಯನವ್ರನ್ನ ಧರ್ಮಸಿಂಗ್ ಅವಧಿಯಲ್ಲಿ ಇವ್ರನ್ನ ಸಿಎಂ ಮಾಡಬಹುದಿತ್ತು ದೇವೇಗೌಡರು ಸೂಚಿಸಿದ್ರೆ ಅಂತ ಹೇಳಿದ್ರಿ. ಹೌದು. ಸೊ ಆದ್ರೆ 2018ರಲ್ಲಿ ನೀವು ಮೈತ್ರಿ ಮಾಡಿದಾಗ ದೇವೇಗೌಡರು ಸ್ವತಃ ಹೇಳಿದ್ರಂತೆ ತಮ್ಮ ಮಗನಿಗೆ ಮಾಡೋದು ಬೇಡ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಮಾಡಿ ಅಂತ. ಆದ್ರೆ ಹೈಕಮಾಂಡ್ ಹಂಗೆ ಮಾಡಿಲ್ಲ ಅನ್ನೋ ಸುಳ್ಳಿಗೆ ಯಾವ್ದಾರ ದೊಡ್ಡದು ಇನ್ನೊಂದು ಹೆಸರಿದ್ರೆ ದೇವೇಗೌಡ್ರೆ. ನೀವು ತಿರ್ಗಾ ಅದಕ್ಕೆ ಹಾಕ್ತೀನಿ ಅವ್ರು ತಗೊಂಬಂದು ಅವ್ರನ್ನೇನೋ ಅನಿಸಿ ನಮ್ಮನ್ನು ಯಾಕಪ್ಪ ಇದು ಮಾಡ್ತೀರಿ, ಹಾಳಾಗಿ ಹೋಗ್ಬಿಟ್ಟು ಯಜಮಾನ ಇದ್ದಾರೆ, ವಯಸ್ಸಾಗಿದೆ, ದೊಡ್ಡವರಿದ್ದಾರೆ, ಅವ್ರ ಬಗ್ಗೆ ಗೌರವ ಇದೆ, ಇಂಥವೇನ ಅನ್ನಿಸ್ಬಿಟ್ಟು ನೀವು ಅದನ್ನೇ ಬರ್ಕೊಂಡು ಸುಳ್ಳಿಗೆ ಇನ್ನೊಂದು ಹೆಸರು ಅವರೇ ಇರೋದು. ನೀವು ಯಾಕೆ ಅದು ತಮ್ಮ ಒಕ್ಕಲಿಗ ಸಮಾಜದ ಶಾಸಕರುಗಳನ್ನ ಕಾಂಗ್ರೆಸ್ಗೆ ಕರ್ತರ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತಿದೆ. ತಲ್ಲಿ ತಪ್ಪುದೇನು ಕಾಂಗ್ರೆಸ್ ಬಲ ಹೆಚ್ಚುತ್ತಲ್ಲ, ಅದು ನಮ್ದೇನೋ ನೋಡಿ. ಕಾಂಗ್ರೆಸ್ಗೆ ಶಕ್ತಿವರ್ಧನೆ ಆಗ್ತಕ್ಕಂಥ ಕ್ರಮ ಯಾವುದೇ ಮಾಡಲಿ ಅದಕ್ಕೆ ನಮ್ದು ಬೆಂಬಲ ಇದ್ದೇ ಇರುತ್ತೆ. ನಮ್ದೇನು ಅದಕ್ಕೆ ಅಂಜಿಕೆ ಆಗಲಿ ಅಥವಾ ನಮ್ದು ಅದಕ್ಕೆ ವಿರೋಧ ಆಗಲಿ ಏನಿಲ್ಲ. ಸರ್, ಆರ್ ಅಶೋಕ್ ಡೆಡ್ಲೈನ್ ಕೊಟ್ಟಿದ್ದಾರೆ, ನವೆಂಬರ್ 16-17 ಸಿಎಂ ಚೇಂಜ್ ಆಗುತ್ತೆ. ಅವರು ನೋಡಿ ಈಸ್ ಎ ವೆರಿ ಗುಡ್ ಅಸ್ಟ್ರಾಲಜರ್. ಅದರಿಂದ ಅಸ್ಟ್ರಾಲಜರ್ನ ನಾವೆಲ್ಲ ಕೇಳ್ಕೊಂಡು ಕೆಲವೆಲ್ಲ ತೀರ್ಮಾನ ಮಾಡ್ತೀವಲ್ಲ. ಸರ್ಕಾರ ಬಂದು 2 ವರ್ಷ ಆಗಿದೆ, ಬಹುತೇಕ ಕಾರ್ಯಕರ್ತರಿಗೆ ಅಧಿಕಾರಗಳು ಸಿಕ್ಕಿಲ್ಲ. ಬಗರ್ಹುಕುಂ ಕಮಿಟಿಗಳು ನಿಮ್ಮ ಬಿಟ್ರೆ ಬಗರ್ಹುಕುಂ ಕಮಿಟಿಗಳು ಇಡೀ ಜಿಲ್ಲೆನಲ್ಲಿ ಒಂದು 2-3 ಬಿಟ್ಟರೆ ಉಳಿದೆಲ್ಲೂ ಕೂಡ ಬಗರ್ಹುಕುಂ ಕಮಿಟಿ ಆಗಿಲ್ಲ. ಇದು ಎಪಿಎಂಸಿಗಳಿಗೆ ನಾನು ನನ್ನ ಹಾಸನ ಇನ್ಚಾರ್ಜ್ ಇದ್ದೆ, ನಾನು ಎಲ್ಲ ಮಾಡಿಸಿದ್ದೀನಿ, ಎಲ್ಲ ತಾಲೂಕು ಮಾಡಿಸಿದ್ದೀನಿ. ನಮ್ಮಲ್ಲಿ 7 ತಾಲೂಕು ಬರ್ತವೆ, 7 ತಾಲೂಕಲ್ಲೂ ಕೂಡ ಮಾಡಿಸಿದ್ದೀನಿ. ನನ್ನ ಕ್ಷೇತ್ರದಲ್ಲೂ ಮಾಡಿದ್ದೀವಿ. ಈ ಕ್ಷೇತ್ರದ ಇಲ್ಲೂ ಕೂಡ ಎಲ್ಲ ಕಡೆ ಕೊಟ್ಟಿರ್ತಾರೆ. ಆಗಿಲ್ಲ ಅಂತ ಹೇಳಿ ನಾನು ಅಂದ್ಕೊಂಡಿಲ್ಲ. ನೀವು ಹೇಳಿದ್ಮೇಲೆ ನಾನು ಚೆಕ್ ಮಾಡ್ತೀನಿ. ಆಗಿಲ್ಲದ್ರೆ ಜಾಗ್ರತೆ ಮಾಡಿಸ್ತೇವೆ. ಉದ್ದೇಶ ಸಂಘಟನೆ. ಈಗ ನೋಡಿ, ದಲಿತ ಸಿಎಂ ವಿಚಾರಕ್ಕಲ್ಲ, ನಮಗೆ ಏನು ಸಂವಿಧಾನಬದ್ಧವಾಗಿ ಹಕ್ಕುಗಳು ದೊರಕಬೇಕಾಗಿದೆ ಆ ಹಕ್ಕುಗಳನ್ನು ದೊರಕಿಸ್ಕೊಳ್ಳಲಿಕ್ಕೆ ನಾವು ಅದನ್ನು ಒಂದು ಸಮಾವೇಶ ಮಾಡ್ತಕ್ಕಂಥ ಮತ್ತೆ ಸಂಘಟನೆಯನ್ನು ಮಾಡ್ಕೋಬೇಕಲ್ಲ. ದಲಿತರಿಗೆ ಸಿಎಂ ಪಟ್ಟ ಕೊಡಬೇಕು ಅನ್ನುವಂಥದ್ದು ಒಂದು ಆಗ್ರಹ ಇದೆ ಅಂತ ಆ ಸಂದರ್ಭದಲ್ಲಿ ನೋಡೋಣ. ಇನ್ನೂ 3 ತಿಂಗಳೈತಲ್ಲಪ್ಪ, ಅಷ್ಟೊತ್ತಿಗೆ ಯಾರ್ಯಾರು ಏನೇನು ಹೇಳ್ತಾರೆ ಅದನ್ನೆಲ್ಲ ಕನ್ಸಲ್ಟೇಟ್ ಮಾಡಿಕೊಂಡು ನಿಮಗೆ ತಿಳಿಸ್ತೀವಲ್ಲ. ತಿಳಿಸದೆ ಏನು ಮಾಡಲ್ಲ. 2013ರಿಂದ 2018ರವರೆಗೂ ಇವರು ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಕೂಡ ಆ ವೇಳೆಯಲ್ಲೂ ಕೂಡ ದಲಿತ ಸಿಎಂ ಆಗಬೇಕು ಅನ್ನುವಂಥದ್ದು ಒಂದು ಹೋರಾಟ ನಡೆದಿತ್ತು. ಆಗ ಸಫಲ ಆಗಿಲ್ಲ. ನೋಡಿ, ನಿಮ್ಗೆ ಹೇಳಬೇಕು ಅಂದರೆ 2004ರಲ್ಲಿ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದಿತ್ತು. ಆಗ SM ಕೃಷ್ಣ ಅವರು 6 ತಿಂಗಳು ಮುಂಚೆ ಬಂದ ಅಧ್ಯಕ್ಷ ಆಗಿ 89ನಲ್ಲಿ ಅವರು ಅಧ್ಯಕ್ಷ ಆದರು. ಇವರಿಗೆ ಡಿಲೇ ಆಯಿತು. 99 ಎಸ್ 89 ವೀರೇಂದ್ರ ಪಾಟೀಲ್. ಆಗ ಡಿಲೇ ಆಯಿತು. ಅದಾದ ಮೇಲೆ 2004ರಲ್ಲಿ ಅವರಿಗೆ ಮತ್ತೆ ಅವಕಾಶ ಇತ್ತು. ಆಗ ಸನ್ಮಾನ್ಯ ದೇವೇಗೌಡರು ಅವರು ಖರ್ಗೆ ಅವರು ಬಿಟ್ಟು ಧರ್ಮಸಿಂಗ್ ಅವರು ಪ್ರಿಫರ್ ಮಾಡಿದ್ರು. ಯಾಕೆಂದರೆ ಅವರು ಬೆಂಬಲ ಇಲ್ಲದೆ ಇರೋ ಸರ್ಕಾರ ಆಗ್ತಿರ್ಲಿಲ್ವಲ್ಲ. ಹಾಗಾಗಿ ಆಗ ದೇವೇಗೌಡರು ಸಿದ್ದರಾಮಯ್ಯವ್ರಿಗೂ ತಪ್ಪಿಸಿದ್ರು. ಸಿದ್ದರಾಮಯ್ಯವ್ರು ಮಾಡಬೇಕು ಅಂತಿದ್ರೆ ಕಾಂಗ್ರೆಸ್ನವ್ರು ಒಪ್ತಾ ಇದ್ರು. ಅವಾಗ ಬೇಡ ನಮ್ಮ ಮುಖ್ಯಮಂತ್ರಿ ನೀವೇ ಮಾಡ್ಕೊಳ್ಳಿ ಅಂತಂದರು. ಆಗ ಮುಖ್ಯಮಂತ್ರಿ ಯಾರು ಮಾಡ್ಬೇಕು ನೀವೇ ಹೇಳಿ ಅಂತಾಗ ಧರ್ಮಸಿಂಗ್ ಹೆಸರು ಹೇಳಿದ್ರು. ಯಾಕೆಂದರೆ ದೇವೇಗೌಡರು ಭಾಳ ಮುಂದಾಲೋಚನೆ ಇರ್ತದೆ. ಈಗ ಧರ್ಮಸಿಂಗನ್ನು ತೆಗೆದುಬಿಟ್ರಪ್ಪ ಅವರೇನೆ. ಅದೇ ಖರ್ಗೆ ಅವರಿಂದ ತೆಗಿಯೋಕ್ಕಾಗ್ತಿತ್ತಾ? ಖರ್ಗೆ ಅವರಿಂದ ತೆಗೆದಿದ್ರೆ ಎಲ್ಲ ಊರಲ್ಲೂ ಇವ್ರ ಫೋಟೋಕ್ಕೆ ಅದೇನೋ ಹಾರಾಗಿರ ಎಲ್ಲ ಹಾಕಿ ನಿಂತ್ಕೊಂಡು ಸುಟ್ಟಾಕ್ಬಿಡೋರು. ಈ ಧರ್ಮಸಿಂಗ್ ಪಾಪದ್ದು ಯಾರು ಕೇಳ್ತಾರೆ ಅವ್ರಿಗೆ? ಆ ಥರ ಸಿಚುಯೇಷನ್ ಬಂದರೆ ತೊಂದರೆ ಆಗಬಾರ್ದು ನನಗೆ ಅಂತ ಅವ್ರು ಧರ್ಮಸಿಂಗನ್ನು ಅವ್ರು ಆಯ್ಕೆ ಮಾಡಿ. ಗೊತ್ತಾಯ್ತಾ? ಇವೆಲ್ಲ ರಾಜಕೀಯದಲ್ಲಿ ಬುದ್ಧಿವಂತರಿರ್ತಾರೆ, ಎಲ್ಲ ನಮ್ಮಂಗೆ ದಡ್ಡರಿರ್ತಾರೆ. ನಾನು ದಡ್ಡರಲ್ಲಿ ಅತಿ ದಡ್ಡ. ಕಾಮಿಡಿ ಅಲ್ಲಪ್ಪ. ಅಯ್ಯೋ, ನನಗಿಂತ ಕಿರಿಯರಿಲ್ಲ ಅಂತ ಯಾರು ಹೇಳಿರೋದು? ಜಾತಿ ಜನಗಣತಿ ವರದಿ ಜಾತಿ ಜನಗಣತಿ ವರದಿನ ನಾವು
ಇನ್ನೂ ಬಿಡುಗಡೆ ಮಾಡಿಲ್ಲ. ಕಳೆದ ತಿಂಗಳಲ್ಲಿ ಕ್ಯಾಬಿನೆಟ್ಟಲ್ಲಿ ಅದನ್ನು ಫಸ್ಟು ರಿಲೀಸ್ ಮಾಡಿ ಆಮೇಲಿಂದ ಜನರಿಗೆ ಅವರ ಅಭಿಪ್ರಾಯ ಕೇಳ್ತಕ್ಕಂಥದ್ದಕ್ಕೆ ಅವಕಾಶ ಕಲ್ಪಿಸಬೇಕು ಅಂತೇಳಿ ಒಂದು ಚಿಂತನೆ ನಡೆದಿತ್ತು. ಅದನ್ನು ಟ್ರೆಷರಿನಲ್ಲಿ ಇಟ್ಟಿದ್ದೀವಿ, ಯಾರ ಕೈಗೂ ಏನು ಸಿಕ್ಕೋದಿಲ್ಲ. ಅದು ಸುಮ್ಮನೆ ಯಾವುದೋ ಹಳೆ ಹಿಂದಿಂದ ಯಾವುದೋ ಅಲ್ಲೊಂದು ಪೇಜ್ ಇಲ್ಲೊಂದು ಪೇಜ್ ಇಟ್ಕೊಂಡದೈತೆ, ನನ್ನ ಹತ್ರ ಇದೈತೆ ಅಂತ ಹೇಳ್ಕೊಬೋದಷ್ಟೇ. ಸಮಗ್ರವಾದ ವರದಿ ಇನ್ನೂ ಯಾರಿಗೂ ಕೂಡ ಗೊತ್ತಿಲ್ಲ. ಟ್ರೆಷರಿನಲ್ಲಿ ಇಟ್ಟಿದ್ದೇವೆ. ಆದಷ್ಟು ಜಾಗ್ರತೆ. ಮುಂದಿನ ತಿಂಗಳು 17ನೇ ತಾರೀಕು ಚಾಮರಾಜನಗರದಲ್ಲಿ ಅಲ್ಲಿ ಕ್ಯಾಬಿನೆಟ್ ನಡೆಸಬೇಕು ಅಂತ ಇದ್ದೀವಿ, MMLsಲ್ಲಿ. ಆ ಮುಖಾಲ್ಪಾಲು ಅಲ್ಲಿ ಅದನ್ನು ನಾವು ಕ್ಯಾಬಿನೆಟ್ ಮುಂದೆ ಮಂಡಿಸಿ ಮುಂದಿನ ಕ್ರಮದ ಬಗ್ಗೆ ತೀರ್ಮಾನ ಮಾಡ್ತೇವೆ. ಇಂಟರ್ನಲ್ ರಿಸರ್ವೇಶನ್ ಜಾತಿ ಜನಗಣತಿ ವರದಿ ಬಂದ್ಮೇಲೆ ಆಗುತ್ತಾ ಅಥವಾ ಹೇಗೆ ಇದು ಈ ಸರ್ಕಾರದ ಅವಧಿಯಲ್ಲಿ ಆಗುತ್ತಾ ಇಲ್ವಾ? ಅಲ್ಲ, ನಮ್ಮ ಸರ್ಕಾರ, ನಮ್ಮ ಪಕ್ಷ ಒಳ ಮೀಸಲಾತಿಗೆ ನಾವು ಬದ್ಧರಾಗಿದ್ದೇವೆ. ನಾವು ನಮ್ಮ ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲೂ ಕೂಡ ಅದನ್ನು ಸೇರಿಸಿದ್ದೇವೆ. ಆದರೆ ಆ ಒಂದು ಇಂಟರ್ನಲ್ ರಿಸರ್ವೇಷನ್ ನಾವು ಇಂಪ್ಲಿಮೆಂಟ್ ಮಾಡುವಾಗ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಅಗತ್ಯತೆ ಇದೆ. ಮೊದಲು ಆಂಧ್ರದಲ್ಲಿ ಇಂಟರ್ನಲ್ ರಿಸರ್ವೇಷನ್ ಮಾಡಿದಾಗ ಸ್ಟ್ರಕ್ ಡೌನ್ ಮಾಡಿದರು. ಮತ್ತೆ ಸುಪ್ರೀಂ ಕೋರ್ಟಲ್ಲಿ ಮಾಡ್ಬೋದು, ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಅಂತ ಹೇಳಿ ಅವ್ರು ನಿರ್ಣಯ ಕೊಟ್ಟ ಮೇಲೆ ಇದು ಚಾಲನೆ ಮಾಡಿದ್ದೇವೆ. ಮಾಡುವಾಗ ತರಾತುರಿನಲ್ಲಿ ತಪ್ಪಾಗಬಾರ್ದು ಅನ್ನೋ ದೃಷ್ಟಿಗೋಸ್ಕರ ಈಗ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಅದಕ್ಕೆ ಒಂದು ಸಮಿತಿಯನ್ನು ಕೂಡ ಮಾಡಿದ್ದೇವೆ. ಅದರದ್ದು ಕೂಡ ವರದಿಗೆ ನಾವು ಕಾಯ್ತಾ ಇದ್ದೇವೆ. ಅದು ಮತ್ತು ಈ ಒಳ ಮೀಸಲಾತಿ ಬಗ್ಗೆ ಅವರೇನು ವರದಿ ಕೊಡ್ತಾರೆ, ಇಲ್ಲಿ ಜಾತಿ ಜನಗಣತಿನಲ್ಲಿ ಏನು ಎಂಫರಿಕಲ್ ಡೇಟಾ ಸಿಗುತ್ತೆ, ಅವೆಲ್ಲವನ್ನು ಸಾಧಕ ಬಾಧಕ ನೋಡಿ ಯಾರೊಬ್ರಿಗೂ ಕೂಡ ಅದರಿಂದ ಅನಾನುಕೂಲ ಆಗಿದೆ ಅಂತಕ್ಕಂಥದ್ದಕ್ಕೆ ಅವಕಾಶ ನೀಡದಂತೆ ಅದನ್ನು ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ಸಮಯ ತಗೊಳ್ತೀವಿ ಅಷ್ಟೇ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮತ್ತೆ ಸಿದ್ದರಾಮಯ್ಯನವ್ರನ್ನ ಧರ್ಮಸಿಂಗ್ ಅವಧಿಯಲ್ಲಿ ಇವ್ರನ್ನ CM ಮಾಡಬಹುದಿತ್ತು, ದೇವೇಗೌಡ ಸೂಚಿಸಿದ್ರಿ ಅಂತ ಹೇಳಿದ್ರಿ. ಹೌದು. ಸೊ ಆದ್ರೆ 2018ರಲ್ಲಿ ನೀವು ಮೈತ್ರಿ ಮಾಡಿದಾಗ ದೇವೇಗೌಡ ಸ್ವತಃ ಹೇಳಿದ್ರಂತೆ ತಮ್ಮ ಮಗನಿಗೆ ಮಾಡೋದು ಬೇಡ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಮಾಡಿ ಅಂತ. ಆದ್ರೆ ಹೈಕಮಾಂಡ್ ಹಂಗೆ ಮಾಡಿಲ್ಲ ಅನ್ನೋ ಸುಳ್ಳಿಗೆ ಯಾವ್ದಾರ ದೊಡ್ಡದು ಇನ್ನೊಂದು ಹೆಸರಿದ್ರೆ ದೇವೇಗೌಡ್ರೆ. ನೀವು ತಿರ್ಗಾ ಅದಕ್ಕೆ ಹಾಕ್ತೀನಿ ಅವ್ರು ತಗೊಂಬಂದು ಅವ್ರನ್ನೇನ ಅನಿಸಿ ನಮ್ಮನ್ನು ಯಾಕಪ್ಪ ಇದು ಮಾಡ್ತೀರಿ, ಹಾಳಾಗಿ ಹೋಗ್ಬಿಟ್ಟು. ಯಜಮಾನ ಇದ್ದಾರೆ, ವಯಸ್ಸಾಗಿದೆ, ದೊಡ್ಡವರಿದ್ದಾರೆ, ಅವ್ರ ಬಗ್ಗೆ ಗೌರವ ಇದೆ, ಇಂಥವೇನ ಅನ್ನಿಸ್ಬಿಟ್ಟು ನೀವು ಅದನ್ನೇ ಬರ್ಕೊಂಡು ಸುಳ್ಳಿಗೆ ಇನ್ನೊಂದು ಹೆಸರು ಅವರೇ ಇರೋದು. ನೀನು ಯಾಕೆ ಅದು ತಮ್ಮ ಒಕ್ಕಲಿಗ ಸಮಾಜದ ಶಾಸಕರುಗಳನ್ನ ಕಾಂಗ್ರೆಸ್ಗೆ ಕರ್ತರ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತಿದೆ. ತಲ್ಲಿ ತಪ್ಪುದೇನು, ಕಾಂಗ್ರೆಸ್ ಬಲ ಹೆಚ್ಚುತ್ತಲ್ಲ, ಅದು ನಮ್ದೇನೋ ನೋಡಿ. ಕಾಂಗ್ರೆಸ್ಸಿಗೆ ಶಕ್ತಿವರ್ಧನೆ ಆಗ್ತಕ್ಕಂಥ ಕ್ರಮ ಯಾವುದೇ ಮಾಡಲಿ ಅದಕ್ಕೆ ನಮ್ದು ಬೆಂಬಲ ಇದ್ದೇ ಇರುತ್ತೆ. ನಮ್ದೇನು ಅದಕ್ಕೆ ಅಂಜಿಕೆ ಆಗಲಿ ಅಥವಾ ನಮ್ದು ಅದಕ್ಕೆ ವಿರೋಧ ಆಗಲಿ ಏನಿಲ್ಲ. ಸರ್, ಆರ್ ಅಶೋಕ್ ಡೆಡ್ಲೈನ್ ಕೊಟ್ಟಿದ್ದಾರೆ, ನವೆಂಬರ್ 16-17 ಅಷ್ಟರಲ್ಲಿ CM ಚೇಂಜ್ ಆಗುತ್ತೆ. ಅವರು ನೋಡಿ ಈಸ್ ಎ ವೆರಿ ಗುಡ್ ಅಸ್ಟ್ರಾಲಜರ್. ಅದರಿಂದ ಅಸ್ಟ್ರಾಲಜರ್ನ ನಾವೆಲ್ಲ ಕೇಳ್ಕೊಂಡು ಕೆಲವೆಲ್ಲ ತೀರ್ಮಾನ ಮಾಡ್ತೀವಲ್ಲ,